ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್. ನಾನು ಸಂಜಯ್ ನಾಯ್ಡು. ಬೆಂಗಳೂರಿನ ಜನರಿಗೆ ವೀಕೆಂಡ್ ಬಂತಂದರೆ ಯಾವುದಾದ್ರೂ ಒಂದು ಸುಂದರವಾದ ಜಾಗ ಹೋಗಬೇಕು ಅನ್ನೋ ಹುಡುಕಾಟದಲ್ಲಿ ಇರ್ತಾರೆ. ಮತ್ತು ನೋಡಿದ ಜಾಗನ ಮತ್ತೆ ಮತ್ತೆ ನೋಡೋಕ್ಕೆ ಬೇಜಾರು ಕೂಡ ಆಗುತ್ತೆ. ಹಾಗೆ ವಾರ ಎಲ್ಲ ಬ್ಯುಸಿಯಾಗಿರೋದ್ರಿಂದ ಪ್ರಶಾಂತವಾದ ಜಾಗನ ಮತ್ತು ನೈಸರ್ಗಿಕವಾದ ಜಾಗನ ಹುಡುಕ್ತಾ ಇರ್ತಾರೆ. ಒಂದೇ ದಿನದಲ್ಲಿ ಹೋಗಿ ಬರಬೇಕು ಅನ್ನೋ ಆತುರ ಕೂಡ ಇರುತ್ತೆ. ಇದಕ್ಕೆಲ್ಲ ನನ್ನ ಒಂದು ಸಣ್ಣ ಪ್ರಯತ್ನದಲ್ಲಿ ಬೆಂಗಳೂರಿನ ಸುತ್ತ ಇರುವಂಥ ಒಂದು 3 ಜಾಗನ ನಿಮಗೆ ತೋರಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೆಯದಾಗಿ ನಾವು ಹೋಗ್ತಾ ಇರೋವಂಥ ಜಾಗ ದೊಡ್ಡ ಆಲದ ಮರ. ಹೆಸರೇ ಹೇಳೋ ಹಾಗೆ ಇದು ದೊಡ್ಡ ಆಲದ ಮರನೇ. 400 ವರ್ಷಗಳ ವಯಸ್ಸಾಗಿರೋ ಈ ಮರ ಸುಮಾರು 4 ಎಕರೆಗಳಷ್ಟು ವಿಸ್ತಾರವಾಗಿ ತನ್ನ ರೆಂಬೆ ಕೊಂಬೆಗಳನ್ನು ಹರಡಿಕೊಂಡು ಬೆಳೆದಿದೆ. ಹೌದು, ಇದರ ಮುಖ್ಯವಾದ ಕಾಂಡ ಎಲ್ಲಿದೆ ಅಂತಲೇ ತಿಳಿಯಲ್ಲ. 2000 ಇಸ್ವಿಯಲ್ಲಿ ರೋಗದ ಕಾರಣಗಳಿಂದ ಇದರ ಮುಖ್ಯ ಕಾಂಡ ಸತ್ತು ಹೋಗಿದೆ. ಇದು ತನ್ನ ಕೊಂಬೆಗಳ ಗೀಳುಗಳಲ್ಲಿಯೇ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ದೇಶದ 4 ಅತಿ ದೊಡ್ಡ ಆಲದ ಮರಗಳಲ್ಲಿ ಇದು 4ನೇಯದು. ಈ ಆಲದ ಮರ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗುವ ರಾಮೋಹಳ್ಳಿ ಎಂಬ ಜಾಗದಲ್ಲಿದೆ. ಮರದ ಒಂದು ಭಾಗದಲ್ಲಿ ಮುನೇಶ್ವರ ದೇವಾಲಯ ಕೂಡ ಇದೆ. ಈ ಮರದಲ್ಲಿ ಬಹಳಷ್ಟು ಕೋತಿಗಳನ್ನು ಕೂಡ ಕಾಣಬಹುದು. ಹಾಗೆಯೇ ಕೆಲವು ಅಪರೂಪದ ಪಕ್ಷಿಗಳನ್ನು ಕೂಡ ಕಾಣಬಹುದು. ಇಲ್ಲಿ ವಾಯುವಿಹಾರಕ್ಕೆ ಅಂತಾನೆ ದಾರಿ ಕೂಡ ಮಾಡಿದ್ದಾರೆ. ವಿಶ್ರಾಂತಿಗೆ ಕಲ್ಲು ಬೆಂಚು ಕೂಡ ಹಾಕಿದ್ದಾರೆ. ದಣಿವಾದಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಈ ಆಲದ ಮರ ಬಳಿ ಪ್ರಸಿದ್ಧ ಹಿಂದಿ ಚಲನಚಿತ್ರ ಶೋಲೆ ಕೂಡ ಚಿತ್ರಿಸಿದ್ದಾರೆ. ಹಾಗೆ ಹಲವು ಕನ್ನಡ ಚಲನಚಿತ್ರ ಕೂಡ ಇಲ್ಲಿ ಚಿತ್ರೀಕರಣವಾಗಿದೆ. ಇದಿಷ್ಟು ಈ ದೊಡ್ಡ ಆಲದ ಮರದ ಒಂದು ಸಣ್ಣ ವರದಿಯಾಗಿತ್ತು. ನೀವು ನಿಮ್ಮ ಕುಟುಂಬದ ಸಮೇತ ಮಕ್ಕಳೊಡನೆ ವಾರಾಂತ್ಯದಲ್ಲಿ ಬಂದು ಕಾಲ ಕಳೆಯಲು ಬೆಂಗಳೂರಿನಿಂದ ಅತ್ಯಂತ ಸಮೀಪವಿರುವ ಸುಂದರವಾದ ಪ್ರಶಾಂತಮಯವಾದ ಜಾಗ ಈ ದೊಡ್ಡ ಆಲದ ಮರ. ನಂತರದಲ್ಲಿ ನಾವು ಹೋಗ್ತಾ ಇರೋದು ಮಂಚಿನಬೆಲೆ ಡ್ಯಾಮ್. ಈ ಮಂಚಿನಬೆಲೆ ಡ್ಯಾಮ್ ದೊಡ್ಡ ಆಲದ ಮರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಹಾಗಾದರೆ ನಾವು ಈ ಮಂಚಿನಬೆಲೆ ಡ್ಯಾಮನ್ನು ವೀಕ್ಷಣೆ ಮಾಡೋಣ. ನಂತರದಲ್ಲಿ ನಾವು ಹೋಗುವಂತಹ ಜಾಗ ಕ್ವಾರಿ ಸನ್ಸೆಟ್. ಈ ಜಾಗ ಈ ಮಂಚಿನಬೆಲೆ ಡ್ಯಾಮಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗವು ಫೋಟೋ ಶೂಟ್ಗೆ ಮಾಡಿಸಿದ ಜಾಗ. ಬನ್ನಿ, ಹಾಗಾದರೆ ಆ ಜಾಗದ ವೀಕ್ಷಣೆ ಮಾಡೋಣ. ಹಾಯ್, ಹಲೋ ವೀಕ್ಷಕರೇ, ನಾನಿವತ್ತು ಹೇಳ್ದಂಗೆ ನಿಮಗೆ ಬೆಂಗಳೂರು ವೀಕೆಂಡ್ ಮಸ್ತಿಯಲ್ಲಿ ಕ್ವಾರಿ ಸನ್ಸೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನಂತಂದ್ರೆ ಫೋಟೋ ಶೂಟ್ ಮಾಡಲಿಕ್ಕೆ ಒಳ್ಳೆ ಜಾಗ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಇದೆಲ್ಲ ಮಾಡಲಿಕ್ಕೆ ಒಳ್ಳೆ ಸೂಪರ್ ಆದ ಜಾಗ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ವೀಕ್ಷಕರೇ, ನಿಮ್ಮ ಕುಟುಂಬದ ಸಮೇತ ವಾರಾಂತ್ಯದಲ್ಲಿ ಅಥವಾ ಕಿರು ಪ್ರವಾಸಕ್ಕೆ ಈ 3 ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದೇ ತರಹದ ಮತ್ತಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ಒಂದೇ ದಿನದಲ್ಲಿ ಹೋಗಿ ಬರುವಂತಹ ಅನೇಕ ಪ್ರವಾಸ ಸ್ಥಳಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.